ರಾಜ್ಯದಲ್ಲಿ ಆಪರೇಷನ್ ಹಸ್ತ ಸದ್ದಿಲ್ಲದೆ ನಡೀತಾ ಇದೆಯಂತೆ. ಅದಕ್ಕೆ ಪೂರಕವಾದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ದಳಪತಿಗಳ ಸೇನೆ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರಂತೆ. ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಇನ್ನಿಲ್ಲದ ಸರ್ಕಸ್ಸು. 135+ ಸೀಟ್ ಇದೆ, ಆದರೂ ಕಸರತ್ತು ನಡೆಸ್ತಾ ಇದ್ದಾರೆ, ಸರ್ಕಸ್ ನಡೆಸ್ತಾ ಇದ್ದಾರಂತೆ. ದಳ ಶಾಸಕರನ್ನ ಆಪರೇಷನ್ ಹಸ್ತಕ್ಕೆ 2 ತಂಡ ಆಕ್ಟಿವ್ ಆಗಿದೆ. ಜೆಡಿಎಸ್ ಶಾಸಕರನ್ನ ಹಿಂಗಾದ್ರೂ ಮಾಡಿ ಸೆಳಿಬೇಕು ಅಂತ ಹೇಳಿ ಭರ್ಜರಿ ಪ್ಲಾನ್ ಆಗ್ತಾ ಇದೆ. ಯಾವಾಗ ಹೆಂಗೆ ಇದಕ್ಕೆ ಸಿಗ್ತಾ ಇರುವಂತಹ ಸಾಕ್ಷಿ, ಪೂರಕ ಸಾಕ್ಷಿ ಏನು? ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ 6 ರಿಂದ 7 ಶಾಸಕರ ಜೊತೆ ಚರ್ಚೆ ಆಗಿದೆಯಂತೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಉತ್ಸುಕರಾಗಿದ್ದಾರಂತೆ. ಜೆಡಿಎಸ್ ಶಾಸಕರು ಶೀಘ್ರದಲ್ಲೇ ಸೇರ್ಕೋತಾರಂತೆ. ಹಾಗಿದ್ರೆ ಯಾರೆಲ್ಲ ಸೇರ್ಕೊಂತಾರೆ? ಅದು ಪ್ರಶ್ನೆ ಇರೋದು. ಅವರ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಸೇರ್ಬೇಕು ನಾವು ಅಂತ ಶಾಸಕರು ಒಪ್ಕೊಳ್ತಾ ಇದ್ದಾರಂತೆ. ಇಲ್ಲ, ನಾವು ಬರ್ತೀವಿ, ನಮಗೆ ಇಲ್ಲಿ ಫ್ಯೂಚರ್ ಇಲ್ಲ ಅಂತ ಅನ್ಸುತ್ತೆ, ನಾವು ಕಾಂಗ್ರೆಸ್ಗೆ ಬಂದ್ಬಿಡ್ತೀವಿ ಅಂತ. ರಾಜಕೀಯ ತೆರೆಮರೆಯಲ್ಲಿ ಆಪರೇಷನ್ ಹಸ್ತ ನಡೀತಾ ಇದೆಯಂತೆ. ಮೈತ್ರಿಯಿಂದ ಲೋಕ ಎಲೆಕ್ಷನ್ನಲ್ಲೂ ಕೂಡ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ, ನೀವು ನೋಡಿದ್ರಿ. ಹಾಗಾಗಿ ಜೆಡಿಎಸ್ ಶಾಸಕರಿಗೆ ಗಾಳವನ್ನು ಹಾಕಿ ದಳಪತಿಗಳಿಗೆ ಚೆಕ್ಮೇಟ್ ಕೊಡಬೇಕು ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾನ್ ಆಗ್ತಿದ್ದಾರೆ. ದೀಪಾ, ಸದ್ದಿಲ್ಲದೆ ಎಲ್ಲೋ ಒಂದು ಕಡೆ ಆಪರೇಷನ್ ಹಸ್ತದ ಸುಳಿವು ಸಿಗ್ತಾ ಇದೆಯಾ ಅಂತ? ಯಾಕೆಂದರೆ ಈಗ ಆಗ್ತಾ ಇರುವಂಥ ಸಮಸ್ಯೆಗಳಾಗಲಿ ಅಥವಾ ಡೆವಲಪ್ಮೆಂಟ್ಗಳಾಗಿ ಒಂದೆರಡಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಆಪರೇಷನ್ ಹಸ್ತ ಮಾಡ್ತಾ ಇರೋದು ನಿಜನಾ? ಶರತ್, ಈ ಆಪರೇಷನ್ ಹಸ್ತ ಅನ್ನುವಂತಹ ವಿಚಾರ ಇಂದು ನಿನ್ನೆಯದಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆ ದಿನದಿಂದಲೂ ಕೂಡ, ಜೊತೆಗೆ ಯಾವಾಗ ಜೆಡಿಎಸ್ ಸಂಖ್ಯೆ ಕಡಿಮೆ ಆಯಿತು, ಶಾಸಕರ ಸಂಖ್ಯೆ, ಅದಾದ ಬಳಿಕ ಕುಮಾರಸ್ವಾಮಿ ಅವರು ಯಾವಾಗ ಕೇಂದ್ರ ಮಂತ್ರಿ ಆದ್ರು, ಇದೆಲ್ಲ ಸಮಯದಲ್ಲೂ ಕೂಡ ಆಪರೇಷನ್ ಹಸ್ತ, ಶಾಸಕರುಗಳು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಜೆಡಿಎಸ್ ಶಾಸಕರು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಅದಾದ ಬಳಿಕ ಚಳಿಗಾಲದ ಅಧಿವೇಶನ ಏನ್ ಶುರುವಾಯಿತು, ಆ ವೇಳೆ ತಮ್ಮ ನಾಯಕತ್ವ ಕುಂದುತ್ತಾ ಇದೆ ಅಧಿವೇಶನದಲ್ಲಿ, ಸದನದಲ್ಲಿ ಅನ್ನುವಂತಹದ್ದು. ಯಾಕಂದ್ರೆ ಸುರೇಶ್ ಬಾಬು ಅವರನ್ನ ಯಾವಾಗ ನಾಯಕರನ್ನಾಗಿ ಮಾಡಿದ್ರು, ಅಂದ್ರೆ ಸದನದಲ್ಲಿ ಜೆಡಿಎಸ್ ನಾಯಕರನ್ನಾಗಿ ಮಾಡಿದ್ರು, ಯಾವಾಗ GT ದೇವೇಗೌಡರು ಮುನಿಸಿಕೊಂಡ್ರು, ಇದೆಲ್ಲವನ್ನೂ ಕೂಡ ನೋಡ್ತಾ ಹೋದಾಗ ಜೆಡಿಎಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ, ಹಾಗಾಗಿ ಕಾಂಗ್ರೆಸ್ಗೆ ಕರೆತರುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿತ್ತು. ಇದಾದ ಬಳಿಕ ಅದೇ ಅಧಿವೇಶನದಲ್ಲಿ ತಮ್ಮ ಅಸಮಾಧಾನವನ್ನು ಕೂಡ ಒಂದಿಷ್ಟು ಜನ, 5-6 ಜನ ಜೆಡಿಎಸ್ ಶಾಸಕರುಗಳು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ರು, ಜೊತೆಗೆ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಗುರುತಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಇದೀಗ ಮತ್ತೊಂದು ಹೊಸ ಸುದ್ದಿ ಅನ್ನುವಂತೆ ತೆರೆಮರೆಯಲ್ಲಿ ಇಂತಹದೊಂದು ಕಸರತ್ತು ನಡೀತಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ಇತ್ತೀಚೆಗೂ ಕೂಡ ಬಹಿರಂಗವಾಗಿ ಕಾರ್ಯಕರ್ತರಿಗೆ ನೇರವಾಗಿ ಪಕ್ಷಕ್ಕೆ ಸೇರುವಂತೆ ಆಹ್ವಾನವನ್ನ ನೀಡಿದ್ರು, ಯಾವಾಗ ಇತ್ತೀಚೆಗೆ ರಾಮನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ. ಆದ್ರೆ ಅದು ಕೇವಲ ಕಾರ್ಯಕರ್ತರಿಗಲ್ಲ, ಶಾಸಕರಿಗೂ ಕೂಡ ನೇರವಾಗಿ ಬಹಿರಂಗ ಆಹ್ವಾನವನ್ನ ನೀಡಿದ್ರ ಅನ್ನುವಂತಹ ಚರ್ಚೆ ಕೂಡ ಪ್ರಾರಂಭ ಆಯಿತು. ಈಗ ತೆರೆಮರೆಯಲ್ಲಿ ಇಂತಹದೊಂದು ತಂತ್ರ ನಡೀತಿದೆ, ಇರುವಂತಹ ಶಾಸಕರುಗಳನ್ನ ಕರೆತರಬೇಕು, ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಿಷ್ಠ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ನಡೀತಿದೆ ಅನ್ನುವಂಥದ್ದು. ಆದ್ರೆ ಜೆಡಿಎಸ್ ನ ಕೆಲವೊಂದು ಶಾಸಕರಿಗೆ ಸದ್ಯದ ಮಟ್ಟಿಗೆ ನಾವು ಹೋದ್ರೆ ಒಳ್ಳೇದು ಅನ್ನುವಂತಹದ್ದು ಕೂಡ ಮನಸ್ಸಿನಲ್ಲಿ ಬಂದಂಗಿದೆ. ಯಾಕಂದ್ರೆ ಪಕ್ಷದ ಹಿತದೃಷ್ಟಿಯಿಂದ, ಜೊತೆಗೆ ಕುಮಾರಸ್ವಾಮಿ ಕೇಂದ್ರ ನಾಯಕರಾಗಿರೋದ್ರಿಂದ ಮುಂದೆ ಪಕ್ಷ ಯಾವ ರೀತಿಯಾಗಿ ಯಾವ ಸ್ಥಿತಿಯಲ್ಲಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಒಂದು ಭವಿಷ್ಯಕ್ಕಾಗಿ ಕಾಂಗ್ರೆಸ್ಗೆ ಹೋದ್ರೆ ಉತ್ತಮ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಜನ ಜೆಡಿಎಸ್ ಶಾಸಕರುಗಳು ಅಂದ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಇದು ಸ್ಪಷ್ಟತೆ ಇದೆ ಅನ್ನುವಂತಹದ್ದು ಗೊತ್ತಿಲ್ಲ. ಕಾದ್ ನೋಡ್ಬೇಕಾಗುತ್ತೆ. ದಿನದಿಂದ ದಿನಕ್ಕೆ ಜೆಡಿಎಸ್ ನಲ್ಲೂ ಕೂಡ ಒಂದಿಷ್ಟು ಅಸಮಾಧಾನಗಳು ಹೊರಬೀಳ್ತಿರೋದ್ರಿಂದ ಯಾವ್ಯಾವ ಶಾಸಕರು ಕಾಂಗ್ರೆಸ್ಗೆ ಸೇರ್ತಾರೆ ಅಥವಾ ಕಾಂಗ್ರೆಸ್ ಕಡೆ ಒಲವನ್ನ ತೋರಿಸ್ತಾರೆ ಅನ್ನುವಂತಹದ್ದನ್ನ ಕಾದ್ ನೋಡ್ಬೇಕು. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.